ಈಗ ಹೆಚ್ಚು ಕಮ್ಮಿ ನಿಮ್ಗೆ ಏನಾದ್ರು ರೋಗಗಳೇನಾದ್ರು ಕಾಣಿಸ್ಕೊಂಡಿಲ್ಲ? ಯಾವ ತೋಟದಲ್ಲಿ ನೋಡಿದ್ರೆ ಏನು ರೋಗಗಳೇ ಕಾಣಿಸ್ತಾ ಇಲ್ಲ, ಏನಕ್ಕೆ? ನಾವು ಈಗ ನಮಗ್ ಬಂದಿಲ್ಲ. ಈಗ ಯಾಕಪ್ಪ ಬರೋದ್ ಬೇಡ ರೈತರಿಗೆ. ಅಲ್ಲ ನಾನು ಕೇಳೋದು, ಒಬ್ಬೊಬ್ರು ನಿಮ್ ತರ ಪ್ರಿಕಾಷನ್ ತಗೋಬೇಕಲ್ಲ. ಯಾಕಂದ್ರೆ ಒಬ್ಬೊಬ್ರು ನೋಡಿ ಸರ್ ಹಂಡು ಹೊಡ್ಕ ಸರ್, ಆಮೇಲೆ ಇಡೀ ಮುಂಡ್ಗೆ ರೋಗ ಸರ್, ಅರಳು ಕಟ್ತಾ ಇಲ್ಲ, ಅರಳುತ್ತಾರೆ, ಸಾವಿರಾರು ರೀಸನ್ ಹೇಳ್ತಾರೆ. ಕೆಮಿಕಲ್ ಹಾಕು, ಈ ಕೆಮಿಕಲ್ ಹಾಕು, ನೀವು ಕೆಮಿಕಲ್ ಎಂಟ್ರಿನೇ ಕೊಟ್ಟಿದ್ರೆ. ನಿಮ್ದು ನೋಡಿದೆ 1900 ಮರ ಇಲ್ಲೇ ನಿಂತ್ಕೊಂಡು ಕಣ್ಣ ಸರಿ, ಆ ಮರದಲ್ಲಿ ಏನು ಕಾಣಲ್ಲ, ಎಲ್ಲದ್ರಲ್ಲೂ ಹೊಂಬಳೆ ಬಿಟ್ಟಿದೆ, ಒಂದ್ 4-5 ಹೊಂಬಳೆ ಇದೆ, ಚೆನ್ನಾಗಿ ಕಾಯಿ ಕಟ್ಟಿದೆ, ಹಿಂಗೆ ಈ ತರ ಇರ್ಲಿ ಅಂತ ಹೇಳ್ತೀವಿ. ಅದಕ್ಕೆ ಏನ್ ರೀಸನ್? ಯಾಕೆ ನಿಮ್ ತರ ನಾವು ಮಾಡ್ಬೇಕಂತ ಆಸೆ ಇರುತ್ತೆ. ಈಗ ನಾವು ಕೊಟ್ಟಿಗೆ ಗೊಬ್ಬರ ಮತ್ತು ಈ ಇದನ್ನ ಸಮೃದ್ಧಿ ಓಕೆ, ಈ ತರ ಬಿಟ್ರೆ ನಿಮ್ಗೆ ಯಾವ್ದುವೆ ನಿಮ್ಗೆ ಇದು ಏನು ಪ್ರಾಬ್ಲಮ್ ಆಗಲ್ಲ. ಓಕೆ, ಒಂದು ಇಂಡಿಯಾದಲ್ಲಿ ಒಂದು ಸಿನ್ಸ್ 2007 ಇಂದ ಒಂದು ವರ್ಕ್ ಮಾಡ್ತಾ ಇದೆ ಅಕ್ಷಯ ಆರ್ಗ್ಯಾನಿಕ್ ಫರ್ಟಿಲೈಸರ್. ನಿಮ್ಗೆ ಹೆಚ್ಚಿನ ಮಾಹಿತಿಗೆ ಇನ್ನೂ ಹಲವಾರು ಬಗ್ಗೆ ನೋಡ್ಬೋದು. ಸಾರ್ ಬಂದು ಒಂದ್ ಎಕರೆಗೆ ಟೋಟಲ್ 1.5 ಎಕರೆಗೆ 1900 ಗಿಡ 920 ಗಿಡ ಇದೆ. 900 ನೋಡ್ಬೋದು. ಎಲ್ಲೋದ್ರೂ ತೋಟದರ್ಶಿ 10 ವರ್ಷದ ಮರ, ಯಾರು ನೋಡಿ 15-20 ವರ್ಷದ ಮರ ಅನ್ಬೇಕು, ಎಲ್ಲೋದ್ರಲ್ಲೂ 4-5 ಹೊಂಬಳೆ ಬಿಟ್ಟಿದೆ. ಇದು ಆಕ್ಚುಲಿ ಇಡೀ ಇಂಡಿಯಾದಲ್ಲಿ ಹೊಸನಗರ ಮಾರ್ಕೆಟ್ ಹೈಯೆಸ್ಟ್ ರೇಟ್ ಅಂತ. ಏನಕ್ಕೂ ಆತರ ರೇಟ್ ಅಲ್ಲಿ ಹೊಸನಗರದಲ್ಲಿ ಚಾಪೆ ಅಡಿಕೆ ಅಂತ ಬರುತ್ತೆ, ಈ ಚೂಪನ್ ಅಡಿಕೆ ಬರುತ್ತೆ. ನಮ್ಮ ಸಾಗರ ಒಂದ್ ಸ್ವಲ್ಪ ರೌಂಡ್, ಸಿಪ್ಪೆ ದಪ್ಪ ಸ್ವಲ್ಪ. ಈ ನಿಮ್ಮ ಹೊಸನಗರ ತೀರ್ಥಹಳ್ಳಿ ಎಲ್ಲ ಇದೆಯಲ್ಲ, ಅದು ಸ್ವಲ್ಪ ಚೂಪನ್ ಅಡಿಕೆ, ಅದಕ್ಕೆ ವ್ಯಾಲ್ಯೂ ಜಾಸ್ತಿ. ಇಲ್ಲಿ 6000 ಇದ್ರೆ ಅಲ್ಲಿ 7000.